ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊನೆಗೂ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಕೃತಿಕಾಳನ್ನ ಕೊಂಡಂತ ಗಂಡ. ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿದ್ದಾನೆ. ಪೊಲೀಸರ ವಿಚಾರಣೆ ನಿರಂತರವಾಗಿ ನಡೀತಾ ಇತ್ತು. ಪತ್ನಿಯನ್ನ ನಾನೇ ಕೊಂದಿದ್ದು ಅಂತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ದ ಗಂಡ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿರು. ಫ್ರೆಂಡ್ ಒಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ ಡಾಕ್ಟರ್ ಮಹೇಂದ್ರ. ಆಕೆಯನ್ನ ಕೊಲೆ ಮಾಡಿದ ನಂತರದ, ಹೆಂಡತಿಯನ್ನ ಕೊಲೆ ಮಾಡಿದ ನಂತರದ, ಮಹೇಂದ್ರನ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದ ನಂತರದಲ್ಲಿ ಈ ಸತ್ಯ ಪತ್ತೆಯಾಗಿದೆ. ಡಿಲೀಟ್ ಮಾಡಿದಂಥ ಮೆಸೇಜ್ಗಳೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಪತ್ನಿಯ ಆರೋಗ್ಯ ಸಮಸ್ಯೆಯಿಂದ ಗಂಡ ಬೇಸತ್ತಿದ್ದ. ಡಿವೋರ್ಸ್ ಮಾಡಿದ್ರೆ ತನಗೆ ಏನೂ ಸಿಗಲ್ಲ ಅಂದುಕೊಂಡಿದ್ದ. ಡಿವೋರ್ಸ್ ಕೊಟ್ಬಿಟ್ರೆ ಏನೂ ಸಿಗೋದಿಲ್ಲ, ಲಾಭ ಇಲ್ಲ. ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡು ಈ ರೀತಿಯಾಗಿ ಕೊಲೆಗೆ ಪ್ಲಾನ್ ಮಾಡಿದ್ದ ಮಹೇಂದ್ರ. ಡಾಕ್ಟರ್ ಅನಸ್ತೇಷಿಯಾ ಹೈಡೋಸ್ ಅನ್ನ ನೀಡಿ ಈಕೆಯನ್ನ ಕೊಲೆ ಮಾಡಿತ್ತು. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಐ.ಓ. ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ. ಮತ್ತು ಪರ್ಸ್ನಲ್ ಆಗಿ ಜಾಯಿಂಟ್ ಕಮಿಷನರ್ ಅವರು ಡೇ ಟು ಡೇ ಫಾಲೋಅಪ್ ಮಾಡ್ತಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಬ್ಬಾಳು ಹಾಗೂ ಸಾತನೂರು ರಾಜ್ಯ ಹೆದ್ದಾರಿ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಪ್ರತಿ ಶನಿವಾರ ಭಾನುವಾರ ಬಂದ್ರೆ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಕಳೆದ 8 ತಿಂಗಳಲ್ಲಿ 7 ಜನ ಮೃತಪಟ್ಟಿದ್ದಾರೆ. ಸ್ಪೀಡ್ ಬ್ರೇಕರ್ ನಿರ್ಮಿಸಿ ಅಂತ ಪತ್ರ ಬರೆದ್ರೂ ಕೂಡ PWD ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಬೆಂಗಳೂರು ದಕ್ಷಿಣದ ಚನ್ನಪಟ್ಟಣ ತಾಲೂಕಿನ BV ಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇರಬಹುದು ನನ್ನ ಹಿಂಭಾಗದಲ್ಲಿ ಇದು ಚನ್ನಪಟ್ಟಣದಿಂದ ಕನಕಪುರಕ್ಕೆ ಹೋಗುವಂತ ಒಂದು ಮುಖ್ಯ ರಸ್ತೆ. ಜೊತೆಗೆ ಕಬ್ಬಾಳು ದೇವಾಲಯಕ್ಕೂ ಕೂಡ ಅಷ್ಟೇ ತಮಿಳುನಾಡು ಕೇರಳ ಭಾಗದಿಂದಲೂ ಕೂಡ ಅಷ್ಟೇ ಈ ಒಂದು ರಸ್ತೆಯ ಮೂಲಕವಾಗಿ ಸಾವಿರಾರು ವಾಹನಗಳು ಬರುತ್ತೆ. ಒಂದು ಸಮಸ್ಯೆ ಎದುರಾಗ್ತಿರುವಂತದ್ದೇನು ಅಂತಂದ್ರೆ ಕಳೆದ 6 ತಿಂಗಳಿನಿಂದ 7 ಜನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಜೊತೆಗೆ 37 ಜನ ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದಾರೆ. ಸುಮಾರು 150ರಿಂದ 200 ಅಪಘಾತ ಪ್ರಕರಣಗಳು ದಾಖಲಾಗಿದೆ. ಕಾರಣ ಏನು ಅಂತಂದ್ರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಹಂಪ್ಸ್ ಅನ್ನುವಂಥದ್ದಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಈ ಸುತ್ತಮುತ್ತ ಇರುವಂತಹ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮುಖ್ಯ ರಸ್ತೆಯಲ್ಲಿ ವೆಹಿಕಲ್ ಫಾಸ್ಟ್ ಆಗಿ ಬರುತ್ತೆ, ಹಂಪ್ಸ್ ಇಲ್ಲ, ಆಕ್ಸಿಡೆಂಟ್ ಆಗ್ತಿದೆ ಅಂತ ಹೇಳ್ತಿದ್ರೆ ಇದರ ಬಗ್ಗೆ ಮಾತನಾಡೋದಕ್ಕೆ ಈ BV ಹಳ್ಳಿ ಅನ್ನುವಂತ ಒಂದು ಗ್ರಾಮಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅಲ್ಲಿನ ಜನರನ್ನ ಮಾತನಾಡ್ತೀನಿ. ಏನೆಲ್ಲ ಸಮಸ್ಯೆಗಳಾಗ್ತಿದೆ, ಎಷ್ಟೆಲ್ಲ ಅಪಘಾತಗಳಾಗ್ತಿದೆ, ಎಷ್ಟೆಲ್ಲ ಸೀರಿಯಸ್ ಇಂಜುರೀಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆ ಊರಿನ ಜನರನ್ನ ನಾನು ಮಾತನಾಡಿಸ್ತೀನಿ. ಯಾವ ಕಬ್ಬಾಳು ವೆಹಿಕಲ್ ಜಾಸ್ತಿ ಇರ್ತದೋ ಅವತ್ತು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅಂತೂ ಫಿಕ್ಸ್. 4 ಕಿಲೋಮೀಟರ್ 7-8 ಜನ ಡೆತ್ ಆಗುತ್ತೆ. ಇದರಿಂದ ಬ್ಯಾಂಕ್ ಹೋಗೋದಿಲ್ಲ ನಮ್ಮತ್ತವರು. ಎಷ್ಟೇನಾದ್ರು ಆಕ್ಸಿಡೆಂಟ್ ಆದರೆ
ಅದು ಎಲ್ಲರೂ ಅಧಿಕಾರಿಗಳು ಬರಬೇಕು, ಅವ್ರನ್ನ ಅಲ್ಲೇ ಇಟ್ಟಿರ್ತೀವಿ. ಸಾಯ್ತಾನೆ ಇರ್ಬೇಕಾ? ಎಷ್ಟು ಜನ ಎಣ ಬಿಡ್ಬೇಕು ಹೇಳಿ ಹಂಸಕ್ಕೋಸ್ಕರ? ಅಣ್ಣ, ಈಗ ನಿಮ್ಮೂರಲ್ಲೇನೋ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿದೆಯಂತಲ್ಲ, ಏನಕ್ಕೋಸ್ಕರ ಆಕ್ಸಿಡೆಂಟ್ ಆಗ್ತಿದೆ, ಏನು ಅಂತ ಅದು? ಅದಕ್ಕೆ ಇಲ್ಲಿ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಯ್ತಾರೆ, ಅದರಿಂದ ಇದು ಈ ಕಡೆ ಕನಕಪುರ, ಈ ಕಡೆ ಕಬ್ಬಾಳ್ ರೋಡು, ಎರಡು ಒಂದೇ ಸರ್ಕಲ್, ದೊಡ್ಡ ಸರ್ಕಲ್ ಇರೋದ್ರಿಂದ ಅದರಿಂದ ಇಲ್ಲಿ ಇಲ್ಲೊಂದು ನಂಬಿಸ್ಬೇಕು, ಜಾಸ್ತಿ ಫಾಸ್ಟ್ ಆಗಿ ಹೋಯ್ತಾರೆ. ಆ ಕಡೆ ಈ ಕಡೆಯಿಂದ ದಾಟ್ಬೇಕಾದ್ರೆ ಆ ರೂಟ್ ಕನಕಪುರ ರೂಟು ಐತೆ, ಈ ಕಡೆ ಕಬ್ಬಾಳ್ ರೋಡ್ ಇರೋದ್ರಿಂದ ಜಾಸ್ತಿ ವೆಹಿಕಲ್ ಇರೋದ್ರಿಂದ ನಮಗೆ ಇಲ್ಲಿ ನಂಬಿಸ್ಬೇಕು ಅಂತ ಅವಾಗಿಂದ ಒಂದು ವರ್ಷದಿಂದ ಕೇಳ್ತಾನೆ ಇದೀವಿ. ಇಲ್ಲಿ ನಮ್ಮ ಶಾಸಕರು ಏನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಶನಿವಾರ ಭಾನುವಾರ ವೆಹಿಕಲ್ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಮಂಗಳವಾರ ತುಂಬಾ ವೆಹಿಕಲ್. ನಾವು ಈ ಕಡೆಯಿಂದ ಆ ಕಡೆಗೆ ದಾಟ್ಬೇಕಾದ್ರೆ ಈಗ ಸ್ಥಳೀಕರಿಗೆ ಗೊತ್ತು ಇಲ್ಲಿ ಈ ತರ ಜಾಸ್ತಿ ಇದೆ ಅಂತ. ಕೆಲವರು ಬೇರೆ ಕಡೆಯಿಂದ ಬರ್ತಾರಲ್ಲ, ಬಂದಂಗೆ ನಿಲ್ಸೋದೇ ಇಲ್ಲ. ಫಾಸ್ಟ್ ಈಗ ಬಸ್ ಸ್ಟ್ಯಾಂಡ್ ಪಾಪ ರೋಡ್ ಮಧ್ಯದಲ್ಲೇ ಇದೆ. ಈ ಕಡೆ ಹೋದ್ರೆ ಕನಕಪುರಕ್ಕೆ, ಈ ಕಡೆ ಕಬ್ಬಾಳಕ್ಕೆ ಹೋಗ್ತೀವಿ. ನಮ್ಮಂತ ಕೈಲಾಗದವ್ರು ಕಷ್ಟ ದಾಟಿ ಹೋಗಕ್ಕೆ ಹಾಕ್ಲೇಬೇಕು ಅಂತ ಅಂಶ. ಹಂಗೆ ಅದೇ ಮೊದ್ಲಿನಂಗಲ್ಲ, ಮೊದ್ಲು ನಾವು ನಡ್ಕೋಯ್ತಿದ್ದ ಹಿಂದೆ ಕನಕಪುರ ನಡೀತಿದ್ದ. ಅವಾಗಿನ ಜಾಸ್ತಿ ಇರ್ತವೆ, ಸ್ಪೀಡ್ ಆಗೋ ಬರ್ತಾ ಇರ್ತಾರೆ. ತಕೊಂಡ್ರೆ ಮೈಸೂರು ರೋಡಲ್ಲಿ ಗಿಂಟ ಎತ್ತಾಗವ ಇಲ್ವಾ? ಏನಣ್ಣ, ಈಗ ನಿಮ್ಮೂರಿಗೇನೋ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತಂತೆ, ವೆಹಿಕಲ್ ಜಾಸ್ತಿ ಬರ್ತಿದೆಯಂತೆ, ಒಂದು ಹಂಸ್ಬೇಕು ಅಂತ ಕೇಳ್ತಿದ್ದಾರೆ. ಯಾರ್ಯಾರಿಗೆಲ್ಲ ಮನವಿ ಮಾಡಿದ್ರಿ ಇಲ್ಲಿವರೆಗೂ? ಯಾರಿಗೆ ಮನವಿ ಮಾಡೋದು? ಯಾರು ಏನು ಮಾಡೋದಿಲ್ಲ ಬಿಡ್ರಿ. ಅವ್ರು ನಾವು ಮ್ಯಾಕ್ ಮಾಡ್ಕೊಂಡ್ರೆ ಅವ್ರ ತಲೆ ಮ್ಯಾಕ್ ಮಾಡ್ಕೊ ಹೋಯ್ತಾರ ಅವ್ರು ರೀ. ಯಾವನ್ರಿ ನಾವೇನ್ ಹೇಳಿದ್ರೆ ಕೇಳುನಿ ಅವನಿದ್ದಾನೆ ಇಲ್ಲಿ. ಯಾರು ಕೇಳಲ್ಲ. ನಾವೇನಾರ ಕೇಳಿದ್ರೆ ನಿನ್ಗೆ ಯಾಕೆ ಹೋಗ್ಲಲ್ಲೋ, ಕುಂತಿದ್ದಿಲ್ಲ ಕುಂತ್ಕೊಳ್ಳ ಸುಮ್ಗೆ ಅಂತಾರೆ. ಯಾವನ್ ಕೇಳನು? ಹೇಳ್ಬಿಡಿ ಹೋಗ್ಲಿ. ನೀವ್ರು ಹೇಳಿ ನಮ್ಮ ಮಾತು ಕೇಳ್ತಾರ ಅವರು? ಇಷ್ಟೆಲ್ಲ ಕೇಳಿ ಬಾಯ್ ಬಿಡ್ಕೊಂಡು ಅದಷ್ಟೇ ರಾಗೋದು. ಅಂದ್ರೆ ಎವ್ರಿ ಮೂವ್ಮೆಂಟ್ ವೆಹಿಕಲ್ ಸ್ಪೀಡ್ ಆಗಿರುತ್ತೆ ಇಲ್ಲಿ. ಸ್ಪೀಡಾಗೂ ಇರುತ್ತೆ. ಆಕ್ಸಿಡೆಂಟ್ ಆಗಿ ಮೊನ್ನೆ ಸತ್ರು 3-4 ಜನ ಹುಡುಗರು ಎಲ್ಲಾರು ಸತ್ರು. ಅದನ್ನ ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಮೊನ್ನೆ ಒಬ್ರು ಕಾರ್ನವ್ನಿಗೆ ಗುದ್ಬಿಟ್ಟು ಸ್ಕೂಟರ್ ಅವನೇ ದಂಡ ಕಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಹೊಂಟೆ ಹೋದ. ಸುಮ್ಗೆ ಹೇಳೋದು ಇಲ್ಲ, ಕೇಳೋದು ಇಲ್ಲ. ಇಲ್ಲಿ ಓಲಿ ಯಾರಿಗೆ ಹೇಳ್ತೀರಾ ಇಲ್ಲಿ? ಏನಜ್ಜೆ, ಈ ರೋಡಲ್ಲಿ ತುಂಬಾ ವೆಹಿಕಲ್ಗಳು ಬರುತ್ತಾ? ವಿಪರೀತ ಆಯ್ತವೆ. ಏನು ತೋರ್ತಾರ ಹಂಗ್ ಮಾಡ್ತಾರೆ. ಯಾರು ಮಾತು ಕೇಳಾರಪ್ಪ? ಯಾರು ಕೇಳಲ್ಲ. ನಿನ್ಗೇನು ಬೈತಾರೆ. ಆಕ್ಸಿಡೆಂಟ್ಗಳಾಗುತ್ತಾ ಇಲ್ಲಿ? ಆಯ್ತಲೇ ಇರ್ತದೆ. ಆಗ್ತಾನೆ ಇರ್ತಾ? ಯಾರು ಅಟ್ಲೀಸ್ಟ್ ಒಂದು ಹಂಸ್ ಗಿಮ್ಸ್ ಹಾಕಿದ್ರೆ ಒಂಚೂರು ಸ್ಲೋ ಆಗಾದ್ರೂ ಬರ್ತಾರೆ ಊರ ಮಧ್ಯೆ ಅಂತ ನೀವು. ನಮ್ಗೇನವ ಅಂತ ಹೇಳಿದ್ರು ಅಂತೇಳಿ ಆಗ್ತದೆ ಏನವ. ಯಾರು ಕೇಳಲ್ಲ ನಿಮ್ಮ. ಈಗ ಈ ರೋಡಲ್ಲಿ ವೆಹಿಕಲ್ ಏನೋ ಜಾಸ್ತಿ ಬರುತ್ತಂತಲ್ಲ, ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ನೀವೇನಾದ್ರು ನೋಡಿದ್ರೆ ಆಕ್ಸಿಡೆಂಟ್ಸ್ ಎಲ್ಲ? ಇಲ್ಲ ಸರ್, ನಾವು ನೋಡಿಲ್ಲ. ನಾವು ಇವಾಗ ಹೋಗ್ತಾ ಇದೀವಿ. ಒಟ್ಟಲ್ಲಿ ಹಂಸ್ ಇರ್ಬೇಕು. ಹಂಸ್ ಇದ್ರೇನೆ ಸರಿ. ಹಂಸ್ ಇದ್ರೇನೆ ಸರಿ. ಹಂಸ್ ಹಾಕಿಲ್ಲ, ಇಲ್ಲಿ ಉದ್ದಕ್ಕೂ ಎಲ್ಲೂ ಹಂಸಿಲ್ಲ. ಹಂಸ್ ಇರ್ಬೇಕು. ಹೆವಿ ಸ್ಪೀಡ್ ಇರ್ತಾವೆ ವೆಹಿಕಲ್ಗಳು. ನೋಡ್ರಿ, ಇಲ್ಲೇ ನೀವು ನಿಂತ್ಕೊಂಡಿರ್ತೀರಲ್ಲ, ನೀವೊಂದ್ಸಲ ನೋಡ್ರಿ, ಬರುತ್ತೆ. ಬ್ಯಾರಿಗೇಟ್ ಹಾಕಿರೋದಕ್ಕೆ ಹೋಯ್ತವ್ರೆ. ಬ್ಯಾರಿಗೇಟ್ ತಗ್ಸ್ ನೋಡ್ರಿ, ಹೋಗಿ ಗೊತ್ತಾಗುತ್ತೆ. ಈ ನಿಮ್ಮೂರ್ ರೋಡಲ್ಲಿ ವೆಹಿಕಲ್ಗಳು ಹೆವಿ ಸ್ಪೀಡ್ ಇರುತ್ತಂತೆ. ಕನಕಪುರ ಕಬ್ಬಾಳ್ಗೆ ಹೋಗೋಂಥವ್ರು ವೀಕೆಂಡ್ ಆಯ್ತು ಅಂತಂದ್ರೆ ವೆಹಿಕಲ್ಗಳು ಜಾಸ್ತಿ ಇರುತ್ತಂತೆ. ಆಕ್ಸಿಡೆಂಟ್ಸ್ 7 ಜನ ಏನೋ ಸ್ಪಾಟ್ ಡೆತ್ ಆದ್ರಂತೆ. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಪ್ರತಿ ವಾರಕ್ಕೊಂದು ಆಕ್ಸಿಡೆಂಟ್ ಆಯ್ತದೆ. ಪ್ರತಿ ಶನಿವಾರ ಆಯ್ತದೆ, ಇಲ್ಲ ಭಾನುವಾರ ಆಯ್ತದೆ. ಯಾವಾಗ ಕಬ್ಬಾಳು ವೆಹಿಕಲ್ಸ್ ಜಾಸ್ತಿ ಇರ್ತದೋ ಅವತ್ತೇ ಆಕ್ಸಿಡೆಂಟ್ ಆಗೋದು. ಇಲ್ಲ ಸಾಯಂಕಾಲ ಆಯ್ತದೆ, ಬೆಳಗ್ಗೆ ಬರುವಾಗ ಆಯ್ತದೆ. ಇಲ್ಲ ಹಂಸ ವೈಜ್ಞಾನಿಕವಾಗಿ ಇಲ್ಲ, ಅದು ಸೈಂಟಿಫಿಕ್ ಆಗಿ ಹಂಸ ಹಾಕವ್ರೆ. ಹಂಗಾಗಿ ವೆಹಿಕಲ್ ಜಾಸ್ತಿ ಇದೆ, ರೋಡ್ ಅಗಲ ಆಗ್ಬೇಕಿತ್ತು. ಈಗ ನಿಮ್ಮ ಕಬ್ಬಾಳಿಗೆ ಮತ್ತೆ ಕನಕಪುರಕ್ಕೆ ಹೋಗಿ ವೆಹಿಕಲ್ ಜಾಸ್ತಿ ಜೋರಾಗಿ ಬರ್ತಿರ್ತಾವಲ್ಲ, ಆಕ್ಸಿಡೆಂಟ್ಸ್ ಏನಾದ್ರು ಜಾಸ್ತಿ ಆಗುತ್ತಾ? ಹೇಗೆ, ಏನಕ್ಕೆ ಅಂತ? ಇಲ್ಲಿ ಟ್ರಾಫಿಕ್ ಜಾಸ್ತಿ, ವಿಪರೀತ ಟ್ರಾಫಿಕ್. ಭಾನುವಾರ ಮತ್ತೆ ಮಂಗಳವಾರ ಬರೋಕೆ ಆಗಲ್ಲ. ವಿಪರೀತ ವೆಹಿಕಲ್ಸ್ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ತುಂಬಾ ಶ್ರಮ. ಈಗ ನಾನು BV ಹಳ್ಳಿಯ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಸುತ್ತಮುತ್ತನೇ ಕಳೆದ 6 ತಿಂಗಳಿಂದಲೂ ಕೂಡ ಅಷ್ಟೇ 37 ಅಪಘಾತಗಳಾಗಿದೆ. 7 ಜನ ಸಾವನ್ನಪ್ಪಿದ್ದಾರೆ. 100ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಅಪಘಾತಗಳಾಗಿರುವಂಥದ್ದು. ಹಾಗಾದ್ರೆ ಏನಕ್ಕೆ ಈ ಒಂದು ಅಪಘಾತಗಳು ಈ ಒಂದು ರಸ್ತೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಹಳ್ಳಿಯ ಜನ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಒಬ್ಬೊಬ್ಬರನ್ನಾಗೆ. ಸರ್ ಹೇಳಿ, ಕಳೆದ 6 ತಿಂಗಳು ಹೋಲಿಕೆ ಮಾಡಿಕೊಂಡ್ರೆ 37 ಜನ ಮೇಜರ್ ಆಕ್ಸಿಡೆಂಟ್ ಆಗಿದೆ, 7 ಜನ ಸಾವನ್ನಪ್ಪಿದ್ದಾರೆ, 100ಕ್ಕೂ ಹೆಚ್ಚು ಅಪಘಾತಗಳಾಗಿದೆ. ಏನಕ್ಕೋಸ್ಕರ ಅಪಘಾತಗಳಾಗ್ತಿದೆ ಅಂತ ಹೇಳಿ? ಈ ರಸ್ತೆ ಹೊಸದಾಗಿ ಅಂದ್ರೆ ಮತ್ತೆ ರಿನೋವೇಷನ್ ಮಾಮೂಲಿ ಹೊಸದಾಗಿ ಟಾರ್ ಹಾಕಿದ್ರು, ತುಂಬಾ ವೇಗವಾಗಿ ಹೋಗ್ತಾರೆ. ಮೊದಲನೇ ಸಮಸ್ಯೆ ವೇಗವಾಗಿ ಹೋಗುವಂಥದ್ದು. ಇಲ್ಲಿ ಏನಾಗ್ತದೆ, ಹಂಸ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ರಿ BV ಹಳ್ಳಿ ಸರ್ಕಲ್ ನಲ್ಲಿ ಇಲ್ಲ, ಇಲ್ಲಿ ಎಕ್ಸಾಕ್ಟ್ ಇದೇ ಸ್ಪಾಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು.
ಸ್ಪೀಡಾಗಿ ಬಂದರು, ಗಾಡಿ ಮೇಲೆ ಹತ್ಸ್ಕೊಂಡು ಹೋದ್ರು. ನಿಮಗೆ 6 ತಿಂಗಳಿಂದ ಈಚೆಗೆ ನಿಮಗೆ ಇನ್ನು ಹೇಳಬೇಕು ಅಂದರೆ 7-8 ಡೆತ್ ಆಗಿದೆ. ಎಲ್ಲಿಂದ? ಈ BV ಸರ್ಕಲಿಂದ ಪಂಗನೂರು ಕೆರೆ ಏರಿ ತನಕ, ಏರಿ ಬಿಟ್ಟಲ್ಲ, ನಾನು ನಿಮಗೆ ಅಲ್ಲಿಗೆ 4 ಕಿಲೋಮೀಟ್ರಲ್ಲೇ 7-8 ಜನ ಡೆತ್ ಆಗದೆ. ಹೆವಿ ಸ್ಪೀಡು, ಎಲ್ಲೂ ಹಂಸ್ಕೊಳ್ಳಿಲ್ಲ. ನಾವು ತುಂಬ ರಿಕ್ವೆಷನ್ ಕೊಟ್ಟಿದ್ದೀವಿ. ಒಂದು ಎಲ್ಲರಿಗೂ DC ಇಂದ ಹಿಡಿದು MLA ಅವ್ರಿಗೆ, SP ಅವ್ರಿಗೆ, ಪ್ರತಿ ಡಿಪಾರ್ಟ್ಮೆಂಟ್ಗೂ ರಿಕ್ವೆಷನ್ ಕೊಟ್ಟಿದ್ದೀವಿ. ಇಲ್ಲೇ ಇದೆ ನಮಗೆ ಕೊಟ್ಟಿರುವಂಥದ್ದು. ಇದೆಲ್ಲ ಯಾರ್ಯಾರಿಗೆಲ್ಲ ರಿಕ್ವಿಜೇಷನ್ ಕೊಟ್ಟಿರೋದು? ತಹಸೀಲ್ದಾರ್ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, SP ಅವ್ರು ಕೊಟ್ಟಿದ್ದೀವಿ,